ದರ್ಶನ್ ಮತ್ತು ನಮ್ಮ ಅಪ್ಪು ಇವತ್ತು ಚಿತ್ರ ನೋಡಿದ ತಕ್ಷಣ ಅವ್ರಿಗೆ ನೆನಪಾಯಿತು. ಇಂಥ ಚಿತ್ರ ಇತ್ತೀಚೆಗೆ ಕಮ್ಮಿ ಆಗದೆ. ಈಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ನಟ ಸಿಕ್ಕಿದ್ದಾನೆ, ಇವನು ಬೆಳೆಸಬೇಕು. ಹೊಸ ಚಿತ್ರ ಹೊಸ ನಟನ ಕನ್ನಡ ಚಿತ್ರರಂಗ ಎಲ್ಲರೂ ಯಶಸ್ವಿಯಾಗಿ ಬೆಳೆಸಿದ್ರೆ ಅವರ ಚಿತ್ರರಂಗಕ್ಕೆ ಒಳ್ಳೆಯ ಹೆಸರು ಬರ್ತಿದೆ ಅಂತ ಹೇಳೋದು ನನ್ನ ಉತ್ತಮವಾಗಿದೆ, ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. 100 ಡೇಸ್ ಹೊಡೋದ್ರೆ ಯಾವ ಅನುಮಾನವೂ ಇಲ್ಲ. ಇದನ್ನು ನಮ್ಮ ಆಟೋ ಚಾಲಕರು ಪ್ರತಿಯೊಬ್ಬರು ಇದು ನಮ್ಮ ಮನೆ ಚಿತ್ರ ಅಂಥೇಳಿ ಅವರು ಪ್ರೋತ್ಸಾಹ ಮಾಡಿ ಪ್ರಚಾರ ಮಾಡಿದ್ರೆ 100% ಇದು ಯಶಸ್ವಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಥ್ಯಾಂಕ್ಸ್ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಒಳ್ಳೆ ಮೂವಿ ತೆಗೆದಿದ್ದಾರೆ. ಇದೇ ಥರ ಇನ್ನೂ ಬೆಳಿಬೇಕು, ಒಳ್ಳೆ ಸಿನಿಮಾಗಳು ತೆಗಿಬೇಕು. ನಮ್ಮ ಆಟೋ ಡ್ರೈವರ್ ಬಗ್ಗೆ ಅವ್ರು ಮಾಡಿದಂಥ ಕೆಲಸಗಳು ಇನ್ನೂ ತುಂಬ ಇದೆ, ಇಷ್ಟೇ ಇಲ್ಲ. ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ತೆಗೆದು ಇನ್ನೂ ಮುಂದೆ ಬರಲಿ. ಈ ಸಿನಿಮಾ ಅಂತ 100 ಡೇಸ್ ಅಂತ ಗ್ಯಾರಂಟಿ ಓಡುತ್ತೆ. ನಾನು ನೋಡಿ ಫ್ಯಾಮಿಲಿಯೆಲ್ಲ ಕುಂತ್ಕೊಂಡು ನೋಡ್ಬೋದು, ಎಲ್ಲರೂ ಬಂದು ನೋಡಿ ಅಂತ ಇಷ್ಟಪಡ್ತೀನಿ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ. ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ, ಇದು ಆ ಥರ ತೆಗ್ದಿದ್ದಾರೆ. ಆದ್ದರಿಂದ ಚೆನ್ನಾಗಿದೆ ಸರ್. ಎಲ್ಲರೂ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು, ಬಂದು ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ಹೇಳ್ತೇನೆ. ವರ್ಕ್ ಮಾಡ್ತಾನೆ, ಹೀರೋ ಆಗಬೇಕು ಅಂತ ಬಂದಾನೆ. ಬರೀ ಆಟೋ ಚಾಲಕವಾಗಿ ಚಾಲನೆ ಮಾಡ್ಕೊಂಡಿರೋದನ್ನ ಹೊಸ ಪ್ರತಿಭೆಗಳಿಗೂ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ವೆರಿ ನೈಸ್ ಮೂವಿ. ಅಲ್ಲ, ಆಲ್ಮೋಸ್ಟು ನಾವು ಕ್ಲೈಮ್ಯಾಕ್ಸ್ ಇಂಟರ್ವಲ್ ಆದಮೇಲೆ ಮೂವಿ ತುಂಬ ಇಂಟ್ರೆಸ್ಟ್ ಆಗಿದೆ. ಮುಂಚೆ ಇದ್ದಿದ್ದು ಮೂವಿ ಅಲ್ಲ, ಇಂಟರ್ವಲ್ ಆಗುತ್ತಲ್ಲ, ಇಂಟರ್ವಲ್ ಆದಮೇಲೆ ಮೂವಿ ಅದು ನೋಡಬೇಕು ಪ್ರತಿಯೊಬ್ಬರು. ಯಾಕೆ ಅಂತಂದರೆ ಚಾಲಕರು ಬರೀ ಆಟೋ ಡ್ರೈವರ್ ಆಗೇ ಜೀವನ ಮಾಡ್ಕೊಳ್ಬೇಕು ಅಂತ ಯಾರೂ ಬರ್ಕೊಟ್ಟಿಲ್ಲ. ಅವ್ರಿಗೊಂದು ಅವಕಾಶ ಅಂತ ಇರುತ್ತೆ, ಅದನ್ನು ನಾವು ಉಪಯೋಗಿಸ್ಕೋಬೇಕು. ಹಾಗಾಗಿ ಪ್ರತಿಯೊಬ್ಬರು ಚಾಲಕರು, ಪ್ರತಿಯೊಬ್ಬರು ಕ್ಯಾಬ್ ಚಾಲಕರು ಇರ್ಬೋದು, ಬಸ್ ಚಾಲಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಪ್ರತಿಯೊಬ್ಬರು ಇದು ಮೂವಿನ ಸಪೋರ್ಟಿವ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೆರಿ ನೈಸ್ ಮೂವಿ. ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರೂ ಸ್ಟೋರಿ ಚೆನ್ನಾಗಿದೆ. ಹೆಂಗಿದೆ ಆ್ಯಕ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ? ಚೆನ್ನಾಗಿದೆ. ಹೀರೋ ಚೆನ್ನಾಗಿ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಏನು ಸ್ಟೋರಿ ಏನಾಯ್ತು? ಸ್ಟೋರಿ ನೋಡೋರ್ಗೆ ಗೊತ್ತಾಗುತ್ತೆ. ಸ್ಮಾಲ್ ಸ್ಟೋರಿನೇ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಕೃಷ್ಣ ಅವರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ. ಫಸ್ಟ್ ಫಿಲ್ಮ್ ಅಂತ ಅನ್ಸೋದಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರ ಹಣವಂತರು ಅಥವಾ ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿನೋ ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಬೆಳೆದವರೇ ದೊಡ್ಡ ಮನಸ್ಸರಲ್ಲ, ಒಬ್ಬರಿಗೆ ಸಹಾಯ ಮಾಡೋ ರೀತಿ ಆಗಲಿ, ಒಬ್ಬ ಒಳ್ಳೆ ಇದಿಟ್ಕೊಂಡು ಒಳ್ಳೆ ಮನಸ್ಸಿಟ್ಕೊಂಡು ಮಾಡೋದನ್ನೇ ಒಂದು ದೊಡ್ಡ ಮನಸ್ಸು ಅನ್ನೋ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಭರವಸೆ ನಟ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ. ನನಗನ್ಸುತ್ತೆ ತುಂಬ ದೊಡ್ಡದಾಗಿ ಬೆಳೀತಾರೆ ಇವರು. ಭಾರಿ ಚೆನ್ನಾಗಿ ನಟನೆ ಮಾಡಿದ್ದಾರೆ. ನಮ್ಮಂತೂ ಎಷ್ಟೋ ವರ್ಷಗಳ ನಂತರ ಒಂದು ಸಿನಿಮಾ ನೋಡಿದೆ ನಾನು, ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ಭಾರಿ ಇಷ್ಟ ಆಯಿತು ನಮಗೆ. ಈ ಸಿನಿಮಾದಲ್ಲಿ ಅವನು ಏನು ಒಂದು ಬೆಂಗಳೂರಿಗೆ ಬಂದು ಆ ಕಷ್ಟಪಟ್ಟು ಒಂದು ಕಲೆ ಅಂತ ಹುಡುಕೊಂಬಂದಾಗ ಕೆಲವು ಪ್ರೋತ್ಸಾಹ ಕೊಡದಿರುವಾಗ ತಾನೊಬ್ಬ ಆಟೋ ಚಾಲಕನಾಗಿ ತನ್ನ ಕಲೆನ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾನೆ, ಬೇರೆಯವ್ರಿಗೆ ಸಹಾಯ ಮಾಡ್ತಾನೆ. ತನ್ನಲ್ಲಿ ಕಲೆ ಇರೋರಿಗೆ ಕರ್ಕೊಂಡ್ಬಂದು ತನ್ನಲ್ಲೇ ಇಟ್ಕೊಂಡು ತಾನು ಹೇಳ್ದೆ ಕೊನೆಗೆ ತೋರಿಸ್ಕೊಟ್ಟಂಥ ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಆ ಕಲೆಗೆ ನಿಜವಾಗ್ಲೂ ಬೆಲೆ ಸಿಗೋ ಥರ ಇದೆ ಈ ಸಿನಿಮಾ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇನ್ನೂ ವರ್ಣನೆ ಮಾಡೋದಕ್ಕೆ ಅದಕ್ಕೆ ಹೇಳೋಕ್ಕಾಗ್ತಾಯಿಲ್ಲ. 2-3 ವೀಡಿಯೋಗೆ ಹೇಳಿದೆ. 100 ಡೇಸ್ ನೋಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಒಂದಂತೂ ಗ್ಯಾರಂಟಿ, ಒಬ್ಬ ಭರವಸೆ ನಟ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದಾನೆ. ಒಬ್ಬ ದರ್ಶನ್ ನೋಡ್ದಂಗೆ ಆಯಿತು ನನಗೆ. ನಿಜವಾಗ್ಲೂ ಒಬ್ಬ ದರ್ಶನ್ ನೋಡ್ದಂಗೆ ಆಯಿತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಥರನೇ ಆ ಗಡ್ಸು, ಅಂಬರೀಷ್ ಥರ ಒಂಥರ ಮಾತು ಇದ್ದಂಗೆ ಆಯಿತು. ನಮ್ಮ ಮಂಡ್ಯ ಸೊಗಡು ಚೆನ್ನಾಗಿದೆ, ತುಂಬ ಸೊಗಸಾಗಿ ಮಾಡಿ. ಥ್ಯಾಂಕ್ ಯು. ಬರೀ ಹಾಂ ಸರ್, ಸಿನಿಮಾ ನೋಡಿದೆ. ಒಂದು ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇವಾಗ ಇತ್ತೀಚೆಗೆ ನಾವು ಏನು ಹೊಸಬ್ರು ಸಿನಿಮಾಗಳು ಅಂತ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡ್ತಾ ಇದೀವಲ್ಲ. ಒಬ್ಬ ಆಟೋ ಡ್ರೈವರ್, ಪ್ರತಿಯೊಬ್ಬ ಡ್ರೈವರ್ಸ್ ಅಂದರೆ ಸರ್, ಪ್ರತಿಯೊಬ್ಬರ ಲೈಫಲ್ಲಿ ಡ್ರೈವರ್ಸ್ಗಳು ಅವ್ರ ಲೈಫಲ್ಲಿ ಅವ್ರು ಹೀರೋ ಆಗಿ ಬದುಕ್ತಾ ಇದ್ದಾರೆ. ಸೊ ಅವ್ರೊಳಗಡೆ ಒಂದು ಕನಸು, ಒಂದು ಆಸೆ ಅನ್ನೋದು ಇರುತ್ತೆ. ಬಿಕಾಸ್ ಆಸೆ ಕನಸಿಟ್ಕೊಂಡು ಬಂದಿರುತ್ತೆ ಎಷ್ಟೋ ಆಟೋ ಡ್ರೈವರ್ಗಳು, ಎಷ್ಟು ಸ್ಟ್ರಗಲ್ ಇದೆ ಅವ್ರ ಲೈಫಲ್ಲಿ. ಆಮೇಲೆ ಇವಾಗ ಊರಿಂದ ಊರಿಗೆ ಬಂದು ಅವ್ರ ಲೈಫಲ್ಲಿ ಬದುಕಬೇಕು ಅಂತ ಅಂದ್ಕೊಂಡಿರೋರು, ಬದುಕನ್ನ ಕಟ್ಕೋಬೇಕು ಅಂತ ಅಂದ್ಕೊಂಡಿರೋ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಇದೆ ಅಂತ ಒಂದು ಇತ್ತೀಚೆಗೆ ಆ ಒಂದು ಸ್ಟ್ರಗಲ್ ಲೈಫ್ನ ತೋರಿಸಿರೋಂಥ ಸಿನಿಮಾಗಳು ತುಂಬ ಕಡಿಮೆ. ಒಬ್ಬರು ಹೊಸ ಡೈರೆಕ್ಟರ್ ಆರ್ಟಿಸ್ಟಾಗಿ ಮಾಡಿಕೊಂಡು ಇವತ್ತಿನ ಜನ್ರೇಷನಲ್ಲಿ ಹೊಸಬ್ರು ಅಂದರೆ ಬಡ್ಜೆಟ್ ಕೊಡೋದೇ ಒಂದು ತುಂಬ ಕಮ್ಮಿ ಬಡ್ಜೆಟ್ ಕೊಡ್ತಾರೆ, ರಿಕವರಿ ಆಗುತ್ತೆ ಅನ್ನೋದೊಂದು ಯೋಚನೆ ಮಾಡ್ತಾರೆ. ಬಟ್ ಅವ್ರ ಲೈಫ್ನ ಅವ್ರು ಕಟ್ಕೊಳ್ಳೋಕ್ಕೆ 2 ಲೈಫಲ್ಲೂ, ಇವಾಗ ರಿಯಲ್ ಲೈಫಲ್ಲಿ 2 ಲೈಫಲ್ಲೂ ಹೀರೋ ಆಗಿ ಒಬ್ಬ ಪರ್ಸನ್ ನಿಂತ್ಕೊಂಡು ಇಲ್ಲಿವರೆಗೂ ಒಂದು ಒಳ್ಳೆ ಸಿನಿಮಾನ ತೊಗೊಬಂದು ಮಾಡಿದ್ದಾರೆ. ಸೊ ನಾವು ಇತ್ತೀಚೆಗೆ ಅಂತ ನೋಡಿದಂಗೆ ನಾವು ಲಾಸ್ಟ್ ಶಂಕರ್ನಾಗ್ ಸರ್, ವಿಷ್ಣುವರ್ಧನ್ ಸರ್, ಅದಾದಮೇಲೆ ರಾಜ್ಕುಮಾರ್ ಸರ್ನ ನೋಡಿದ್ವಿ ಫುಲ್ ಆಟೋ ಡ್ರೈವರ್ ಆಗಿ ಸಿನಿಮಾ ಲೀಡ್ ಮಾಡಿರೋದು. ಅದಾದಮೇಲೆ ನಮ್ಮ ಡಿ ಬಾಸ್ನ ನೋಡಿದ್ವಿ, ಯಾಕಂದರೆ ಸಾರಥಿ ಸಿನಿಮಾದಲ್ಲಿ. ಅದಾದಮೇಲೆ ಇತ್ತೀಚೆಗೆ ಅದೆಲ್ಲ ಅವ್ರಿಗೆ ಕಂಪೇರ್ ಮಾಡ್ತಾ ಇಲ್ಲ, ಅವರೆಲ್ಲ ಲೆಜೆಂಡ್ರಿಗಳು. ಅದನ್ನು ದಾಟಿ ಇವತ್ತಿನ ಜನ್ರೇಷನ್ ಆಟೋ ಡ್ರೈವರ್ ಸ್ಟ್ರಗಲ್ ಏನಿದೆ ಆ ಸ್ಟ್ರಗಲ್ನ ರಿಯಲಾಗಿ ತೋರಿಸಿದ್ದಾರೆ. ಆಟೋ ಡ್ರೈವರ್ ಸಮೇತ ಕನಸು ಕಟ್ಕೊಂಡು ಬಂದರೆ ಎಷ್ಟು ಸ್ಟ್ರಗಲ್ ಪಡ್ತಾರೆ, ಅದ್ರ ಮಧ್ಯೆ ಎಷ್ಟು ಟಾಸ್ಕ್ಗಳು ಎದುರಾಗುತ್ತೆ.
ಅದನ್ನೆಲ್ಲ ದಾಟಿ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಪ್ರತಿಯೊಬ್ಬ ಫ್ಯಾಮಿಲಿಯವ್ರು ಬಂದು ದಯವಿಟ್ಟು ಸಿನಿಮಾ ನೋಡಿ. ಆಮೇಲೆ ಎಸ್ಪೆಷಲಿ ಹೇಳಬೇಕು ಅಂದರೆ ಆಟೋ ಡ್ರೈವರ್ಸ್ಗಳು ಕಣ್ಣು ಮುಚ್ಕೊಂಡು ಅವ್ರ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಸಿನಿಮಾಗಳು. ಅವ್ರ ಸ್ಟ್ರಗಲ್ ಏನಿರುತ್ತೆ, ಅವ್ರ ಕನಸುಗಳು ಎಲ್ಲೋ ಒಂದು ಕಡೆ ಮೂಟೆ ಕಟ್ಟಿ ಸೈಡಲ್ಲಿ ಇಟ್ಟರು ಎಲ್ಲೋ ಒಂದು ಟೈಮ್ ಅನ್ನೋದು ಬಂದೇ ಬರುತ್ತೆ. ಆ ಹಾದಿಲಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓವರ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಎಲ್ಲರೂ ನೋಡಲಿ, ನಮ್ಮ ಕನ್ನಡ ಫಿಲಮ್ಗೆ ಎಲ್ಲ ಸಪೋರ್ಟ್ ಮಾಡಲಿ, ಎಲ್ಲ ಚೆನ್ನಾಗಿ ನೋಡಿ. ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಪೋರ್ಟಿಂಗ್ ನೇಚರ್ ಇಷ್ಟ ಆಯಿತು. ಏನು ಮೆಸೇಜ್ ಕೊಟ್ಟಿದ್ದಾರೆ ದೊಡ್ಡ ಮನುಷ್ಯ? ಚೆನ್ನಾಗಿದೆ. ಎಲ್ಲರೂ ನೋಡಲಿ, ನಮ್ಮ ಸಿನಿಮಾ ಮುಂದೆ ಬರಲಿ, ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಕನೆಕ್ಟ್ ಆಗ್ತದೆ. ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇದು ಇನ್ನೊಂದೇನಂದರೆ ನೇರವಾಗಿ ಹೇಳಬೇಕು ಅಂತಂದರೆ ಇದುವರೆಗೂ ಸೆಲೆಬ್ರಿಟಿ ಶೋ ಅಂತಂದರೆ ಎಲ್ಲ VIP ಸೆಲೆಬ್ರಿಟಿಗಳನ್ನ ಕರೀತಾರೆ. ಡಿ ಬಾಸ್ ಅಭಿಮಾನಿಯಾಗಿ ಇವತ್ತು ಡಿ ಬಾಸ್ ಥರ ನಡ್ಕೊಂಡಿದ್ದಾರೆ ಈ ಸಿನಿಮಾ ಹೀರೋ. ಯಾಕೆಂದರೆ ಸೆಲೆಬ್ರಿಟಿ ಶೋಗೆ ನಮ್ಮಂಥ ಸೆಲೆಬ್ರಿಟಿ ಅಂದರೆ ಡ್ರೈವರ್ಸ್ಗಳನ್ನ ಕರೆಸಿ ಮೂವಿ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರ ಆ್ಯಕ್ಟಿಂಗ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಮಾತಾಡೋಂಗಿಲ್ಲ, ಅಲ್ಟಿಮೇಟು. ಆದರೆ ಇನ್ನೊಂದೇನಪ್ಪ ಪ್ರಶ್ನೆ ಅಂದರೆ ಬಡವ್ರ ಮಕ್ಕಳನ್ನ ಬೆಳೆಯೋಕೆ ಬಿಡಲ್ಲ. ಯಾಕೆ ಬಡವ್ರ ಮಕ್ಕಳು ಯಾವ್ದಾರು ಸಿನಿಮಾ ಬಂತು ಅಂದರೆ ತುಳಿಯೋಕೆ ನೋಡ್ತಾರೆ. ಎಲ್ಲ ಪ್ಯಾನ್ ಇಂಡಿಯಾಯಿಂದ ಹೋಗ್ತಾರೆ. ಪ್ಯಾನ್ ಇಂಡಿಯಾ ಬಿಟ್ಟು ಕನ್ನಡದವ್ರಿಗೆ ಇಲ್ಲಿರೋ ಹೊಸೊಬ್ಬರಿಗೆ ಒಂದು ಅವಕಾಶ ಕೊಡಿ, ಹೊಸಬ್ರ ಜೊತೆ ಸಿನಿಮಾ ಮಾಡೋಕ್ಕೊಂದು ದಾರಿ ಕೊಡಿ. ಯಾಕೆ ಅವರು ಕಣ್ಣು ಕಾಣಲ್ವಾ? ಹೊರದೇಶದಿಂದ ಬರಬೇಕು, ಇಲ್ಲ ಬೇರೆ ಸ್ಟೇಟಿಂದ ಕರ್ಕೊಬರಬೇಕು. ಒಂದು ಡ್ಯಾನ್ಸರ್ ಆಗಿರ್ಬೋದು, ಒಂದು ಡೈರೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ಮತ್ತೊಂದು ಎಲ್ಲ ಹೊರಗಡೆ ಹುಡ್ಕೋ ಬದಲು ನಮ್ಮಲ್ಲೇ ಇದ್ದಾರೆ. ಫಸ್ಟು ಅದನ್ನು ಹುಡುಕಿ ನೀವು ನಮ್ಮಲ್ಲಿರೋರಿಗೆ ಒಂದು ಬೆಲೆ ಕೊಡಿ. ಯಾಕಂದರೆ ಇಂಥ ಹೀರೋಗಳು ಸಿಕ್ಕಿದಾಗ ಇಂಥ ಹೀರೋಯಿನ್ಗಳು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇದಕ್ಕಿಂತ ಬೇಕು ಅವ್ರಿಗೆ ಯಾವುದೋ ಬೇಡದಿರೋದಕ್ಕೆ ಎಲ್ಲಿಂದನೋ ಬಂದಿರೋದಕ್ಕೆ ಎಲ್ಲ ಇಲ್ಲಿ ರೆಡ್ ಕಾರ್ಪೆಟ್ ಹಾಕ್ತಾರೆ. ಚೆನ್ನಾಗಿದೆ ಫಿಲ್ಮು. ಅವ್ರು ಕಷ್ಟಪಟ್ಟಿರೋದಕ್ಕೆ ಅದಕ್ಕೆ ಪ್ರತಿಫಲ ಸಿಕ್ಬಿಟ್ರೆ ಸಾಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಹೌದು, ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಈ ಮೂವಿ ನೋಡಿ ಅವ್ನು ನೋಡಿ ಇಂಪ್ರೆಸ್ ಆಗ್ತಾರೆ ಅನ್ಸುತ್ತೆ ಜನ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಶರತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆ್ಯಕ್ಚುಲಿ ಹೊಸ ಪ್ರತಿಭೆಗಳಿಗೆ ಅವರು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಟೋ ಡ್ರೈವರ್ಸ್ ಇಟ್ಕೊಂಡಂತೂ ನಿಜ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಡೈರೆಕ್ಟರ್ಸ್ಗೆ ಅವರು ಮೆಸೇಜ್ ಕೊಟ್ಟಿರೋದಂತೂ ತುಂಬಾ ಚೆನ್ನಾಗಿದೆ. ಸೊ ಪ್ಲೀಸ್ ಎಲ್ಲರೂ ಚೆನ್ನಾಗಿದೆ. ಆ್ಯಕ್ಷನ್ ಇನ್ನೂ ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಮೂವಿ. ತುಂಬ ಚೆನ್ನಾಗಿದೆ. ಹೊಸ ಪ್ರತಿಭೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಕಥೆನೇ ಹೀರೋ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶರತ್ ಅವರು. ಹೊಸ ಆ್ಯಕ್ಟರ್ ಅಂತ ಅನ್ನಿಸ್ತಾನೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಫಿಲಮ್ನ ಉಳಿಸಿ ಬೆಳೆಸಿ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಈಗ ಮೂವೀಸ್ ಎಲ್ಲ ಅಷ್ಟು ಒಳ್ಳೆಯದೆಲ್ಲ ಬರ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸ್ಟೋರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.